4-5 ದಿವಸದಿಂದ ಇಡೀ ರಾಜ್ಯದಲ್ಲಿ ಏನು ಚರ್ಚಿತ ವಿಷಯ ಆಗಿರುವಂತ ಮೊದಲನೇದು ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನು ಹನಿ ಟ್ರಾಪ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ನನ್ನನ್ನಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟ್ರಿ ತಯಾರಾಗಿದೆ. ಅದು ಆ ಕಡೆನೂ ಇರ್ಬೋದು, ಈ ಕಡೆನೂ ಇರ್ಬೋದು. ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಇಬ್ಬರು ಈ ಥರದ ಸಿಡಿ ಫ್ಯಾಕ್ಟ್ರಿ ಏನು ನಡೀತಾ ಇದೆ ಇದರ ವಿರುದ್ಧ ತನಿಖೆಯನ್ನು ಮಾಡಬೇಕು. ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು. ಕಳೆದ 3 ದಿವಸದಿಂದ ಆದರೂ ಈಗಿನವರೆಗೆ ರಾಜಣ್ಣವರು ಇನ್ನೂ ದೂರನ್ನು ದಾಖಲಿಸಿಲ್ಲ. ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ. ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂಥದ್ದು. ಅಂದರೆ 40-48 ಜನ ಕೇಂದ್ರದ ನಾಯಕರು ಸೇರಿದಂಗೆ, ಯಾರು ಕೇಂದ್ರದ ನಾಯಕರು, ಯಾವ ಕೇಂದ್ರದ ಸಚಿವರು, ಕೇಂದ್ರ ಅಂದರೆ ಈಗಿನ BJPನ, JDS, ಕಾಂಗ್ರೆಸ್ಸಿನ ನಾಯಕರ ಯಾವುದನ್ನು ಹೇಳಿಲ್ಲ. ಒಟ್ಟಾರೆ ಕೇಂದ್ರದ ನಾಯಕರು ಸೇರಿದಂಗೆ 48 ಜನದ್ದು ಸಿಡಿ ಇದೆ ಅಂತ ಹೇಳಿದರು. ಎಲ್ಲದರ ಕುರಿತು ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಾವು ವಿಧಾನಸಭೆಯ ಒಳಗಡೆ ಮಾಡಿದ್ವಿ ಬಂಧುಗಳೇ. ಆದಂಥ ಸಂದರ್ಭದಲ್ಲೇ ರಾಜಣ್ಣನವರು ಬಾಯಿ ತಪ್ಪಿನಿಂದನೇ ಏನೋ ಗೊತ್ತಿಲ್ಲ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಆ ಒಂದು ವಿಧಾನಸಭೆಯ ಒಳಗಡೆ ಹೇಳದಂಥದ್ದು. ಅಂದರೆ ಜಡ್ಜ್ ಇದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಕೇಂದ್ರ ನಾಯಕರಿದ್ದಾರೆ, ನನ್ನ ಮೇಲೆ ಹನಿ ಟ್ರಾಪ್ ಆಗುವಂಥದ್ದಾಗಿದೆ ಅನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಸ್ವಯಂ ಅವರೇ ಹೇಳಿರುವ ವಿಚಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇಷ್ಟೊತ್ತಿಗೆ ತನಿಖೆ ಆಯೋಗವನ್ನು ನೇಮಕ ಮಾಡಬೇಕಾಗಿತ್ತು. ಅಕಸ್ಮಾತ್ ರಾಜಣ್ಣವ್ರು ದೂರು ಕೊಟ್ಟಿಲ್ಲ ಅಂದ್ರೂ ಯಾತಕ್ಕೆ ಕೊಟ್ಟಿಲ್ಲ, ಯಾಕೆ ವಿಧಾನಸಭೆಯಲ್ಲಿ ಹೇಳಿದ್ರಿ ಅಂತೇಳಿ ಸುಮೋಟೋ ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾಡಿಲ್ಲ. ಎರಡನೇ ವಿಷಯ ಅಂತ ಹೇಳಿದ್ರೆ 4% ಏನು ಕಾಂಟ್ರಾಕ್ಟಲ್ಲಿ ಕೊಟ್ಟಿರುವಂಥ ಬಿಲ್ಲನ್ನು ವಿರೋಧಿಸಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಸಂವಿಧಾನ ವಿರೋಧದ ಸಂವಿಧಾನ ಬಾಹಿರವಾದಂಥ ಕಾರ್ಯಕ್ರಮವನ್ನು, ಯೋಜನೆಯನ್ನು, ಅದರಲ್ಲೂ ಕಾಂಟ್ರಾಕ್ಟನ್ನು ಮುಸ್ಲಿಮರಿಗೆ ಕೊಡುವಂಥದ್ದು ಹೊರಟಿರುವಂಥ ಈ ಒಂದು ಧೋರಣೆಯನ್ನು ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಎರಡೂ ವಿಧಾನಸಭೆಯಲ್ಲಿ ನಡೀತಾ ಇತ್ತು. ನಮ್ಮ ಶಾಸಕರು, ನೀವು 3-4 ದಿವಸದಿಂದ ವಿಡಿಯೋಗಳನ್ನ ನೋಡಿದ್ದೀವಿ, ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯನ್ನು ಕೈ ಹಿಡಿದು ಎಳೆದಾಕಿದಂಥ ಪ್ರಸಂಗವನ್ನು ಇವತ್ತು ಇದಕ್ಕೆ ಹೋಲಿಕೆ ಮಾಡ್ಕೊಂಡಿದ್ದಾರೆ. 6 ತಿಂಗಳ ಕಾಲ ವಜಾ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 6 ತಿಂಗಳು ಶಾಸಕರು ಲೆಟ್ರ್ ಕೊಡೋಂಗಿಲ್ವಂತೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಂಗಿಲ್ವಂತೆ, ಅವರ ಸೂಚನೆಯನ್ನು ಪರಿಗಣಿಸೋಂಗಿಲ್ವಂತೆ, ಅವರ ಹೆಸರು ಯಾವುದೇ ನಾಮಫಲಕದಲ್ಲಿ ಇರೋಂಗಿಲ್ವಂತೆ, ಅವರು ಲೆಟ್ರ್ ಕೊಡೋಂಗಿಲ್ವಂತೆ, ಗ್ಯಾಲರಿಗೆ ಬರೋಂಗಿಲ್ವಂತೆ. ಅಂದರೆ ಇಷ್ಟೊಂದು ಎಮರ್ಜೆನ್ಸಿಲೂ ಈ ಥರ ಆಗಿರಲಿಲ್ಲ. ಆ ರೀತಿಯಲ್ಲಿ ಶಾಸಕರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳನ್ನ ಜನರ ಕೆಲಸವನ್ನು ಮಾಡದೇ ಇರುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋತಿತ್ತು ಅಲ್ಲಿ ಅವರ ಕ್ಯಾಂಡಿಡೇಟನ್ನು ನಿಲ್ಲಿಸ್ಕೊಂಡು ಅವರ ಮುಖಾಂತರ ಸರ್ಕಾರದ ಯೋಜನೆಯನ್ನು ಕೊಡುವಂಥ ಒಂದು ಕೆಟ್ಟ ಕೆಲಸಕ್ಕೆ, ಕೆಟ್ಟ ಪದ್ಧತಿಗೆ ಕೈ ಹಾಕಿದೆ. ಇದನ್ನು ವಿರೋಧಿಸಿ ನಾವು ಶಾಸಕರುಗಳು ಎಲ್ಲಿಯವರೆಗೆ 18 ಶಾಸಕರು ಒಳಗೆ ಬರಲ್ವೋ ಅಲ್ಲಿಯವರೆಗೆ ನಾವು ಸದನದ ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ಸಭೆಯಲ್ಲಿ, ಯಾವುದೇ ಕಮಿಟಿಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂಥ ತೀರ್ಮಾನವನ್ನು ಈಗಾಗಲೇ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಬಂಧುಗಳೇ, ಎಷ್ಟು ಅವೈಜ್ಞಾನಿಕ ಅಂದರೆ, ಎಲ್ಲೋ ಒಂದು ಕಡೆ ನೀರು ಕಳಿಸಿ ಅಂತ ಹೇಳಿದ್ರೆ ಅಧಿಕಾರಿ ಫೋನ್ ರಿಸೀವ್ ಮಾಡಬೇಕಾಗಿಲ್ಲ. ನೀರಿನ ಸಮಸ್ಯೆ ಬರಗಾಲದಲ್ಲೇ ಇನ್ಸ್ಪೆಕ್ಷನ್ಗೆ ಹೋಗಂಗಿಲ್ಲ. ಈ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂಥ ಈ ಒಂದು ಅಮಾನತಿನ ಆದೇಶವನ್ನು ವಿರೋಧಿಸಿ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಇಬ್ಬರು ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಮುಂದಕ್ಕೆ ನಾಗೇಂದ್ರ ಅವರು ಮಾತಾಡ್ತಾರೆ.
ಇಡೀ ಇಡೀ ರಾಜ್ಯ ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂಥ ತಂತ್ರವನ್ನು ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ಥರದ ಹೇಳಿಕೆಯನ್ನು ಕೊಡಿಸಿ ಅವರ ವಿರೋಧಿಗಳನ್ನು ಮಣಿಸಕ್ಕೆ ಮಾಡ್ತಾ ಇದ್ದಾರಾ, ಅಥವಾ ನಿಜಕ್ಕೂ ವಿರೋಧಿಗಳ ಹನಿ ಟ್ರ್ಯಾಪನ್ನು ಮಾಡ್ತಾ ಇದ್ದಾರಾ, ಏನೂ ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ, ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟರ ಮಟ್ಟಿಗೆ ಆಯಿತು. ಅಂದರೆ ಸಾಕಷ್ಟು ಜನ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇ ತಾನೇ ಹಲೋ ಅನ್ನೋದು ಅಂತ. ಅದಕ್ಕೆ ಎಂ ಬಿ ಪಾಟೀಲ್ ಹೇಳ್ತಾರೆ, ನಾವು ಹಲೋ ಅಂತಲೇ ಹೇಳಲ್ಲ ಅಂತಂದರೆ, ಈ ರೀತಿಯಲ್ಲಿ ಯಾರು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ, ಒಳಗಾಗಿದ್ರೆ ನಿಮ್ಮದೇ ತಪ್ಪು ಅಂತ ಹೇಳುವಂಥ ಪ್ರಯತ್ನ. ಎರಡನೇದು, ಅವರಿಗೆ ಹನಿ ಟ್ರ್ಯಾಪಿಗೆ ಬಲೆಗೆ ಬೀಳಿಸುವಂಥ ರೀತಿಯಲ್ಲಿ ಮಾಡಿರುವಂಥ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗಲೇ ಏನು ವಾಟ್ಸಪ್ ಕಾಲನ್ನು ರಿಸೀವ್ ಮಾಡೋಕ್ಕೆ ಹೆದರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಎಲ್ಲದನ್ನು ತನಿಖೆ ಆಗಬೇಕು. ಗೃಹ ಮಂತ್ರಿಗಳು ಹೇಳಿದ್ರು ಕಂಪ್ಲೇಂಟ್ ಕೊಡ್ತಾರೆ ಮಾಡ್ತೀನಿ ಅಂತ, 3 ದಿವಸದಿಂದ ಕೊಟ್ಟಿಲ್ಲ. ಹಂಗಾರೆ ವಿಧಾನಸಭೆಯ ಪಾವಿತ್ರ್ಯತೆ ಏನು ಉಳಿತು? ವಿಧಾನಸಭೆಯಲ್ಲಿ ನಾನು ಈ ಕ್ಷಣದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಂಥ ರಾಜಣ್ಣ ಅವರು 3 ದಿವಸ ಆದರೂ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಎಲ್ಲೋ ಹೈಕಮಾಂಡ್ ಒತ್ತಡ ಏರಿದೆ, ಕೊಡಬೇಡ, ನಮ್ಮ ಪಾರ್ಟಿಯವರೇ ಸಿಗಾಕೋತಾರೆ ಅಂತ ಹೇಳಿರ್ಬೋದು. ಅಥವಾ ಹಾಲಿ ಮುಖ್ಯಮಂತ್ರಿಯೇ ಇದೇನಾದ್ರು ರಾಜಕೀಯವಾಗಿ ಬಳಸ್ಕೋತಿದ್ದಾರಾ ಗೊತ್ತಿಲ್ಲ ನಮಗೆ. ತುಂಬ ಜನ ಇದ್ದಾರೆ ಅಂದ್ಬಿಟ್ರು, ಆ ಕಡೆನೂ ಇದ್ದಾರೆ ಈ ಕಡೆನೂ ಇದ್ದಾರೆ ಅಂದರು. ನೆನ್ನೆನೂ ಸತೀಶ್ ಜಾರಕಿಹೊಳಿ 40 ಅಲ್ಲ 400 ಜನ ಇದ್ದಾರೆ ಅಂತಾರೆ. ಏನಾದರೂ ಅರ್ಥ? ಹಂಗಾದ್ರೆ ಯಾರೆಲ್ಲ ಇದ್ದಾರೆ ಇದರಲ್ಲೇ? ಅಧಿಕಾರಿಗಳಿದಾರ, ನ್ಯಾಯಮೂರ್ತಿಗಳ ಹೆಸರು ಬಂತು, ನಾವು ಯಾರನ್ನು ನಂಬಬೇಕು? ಹಂಗಾರೆ ಒಳ್ಳೆ ಗೊಂದಲ ಇರೋದ್ರಿಂದ ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಇದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ. ವಿಚಾರ ಬಂದಿರುವಂಥದ್ದು, ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಒದ್ದು ಕಿತ್ಕೋತೀನಿ ಅಂತ ಹೇಳಿದ್ರು. ಅದಕ್ಕೇನಾದರೂ ಇದು ಪ್ರತಿಕಾರವಾ ಗೊತ್ತಿಲ್ಲ ನಮಗೆ. ಎಲ್ಲವನ್ನು ಹೊರಗಡೆ ಹೇಳಬೇಕು. ಹಾಗಾಗಿ ತನಿಖೆಗೆ ಒತ್ತಾಯ ಮಾಡ್ತೀವಿ. ಆ ಸ್ಟೇಟ್ಮೆಂಟ್ ನಾನು ನೋಡ್ಬಿಟ್ಟು ನಿಮ್ಗೆ ರಿಯಾಕ್ಟ್ ಮಾಡ್ತೀನಿ.